ಶ್ರೀಗುರುಭ್ಯೋ ನಮಃ ಹರಿ ಓಂ ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಭಗವಂತನು ಶುಭವನ್ನು ಉಂಟು ಮಾಡಲಿ. ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಹಾಗೆ ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 4 ಪಾದಗಳು ಮೀನರಾಶಿಗೆ ಸೇರುತ್ತದೆ. ಹಾಗಾಗಿ ಡಿಸೆಂಬರಲ್ಲಿ ಏನಪ್ಪ ಶುಭ ಫಲಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ಡಿಸೆಂಬರ್ ತಿಂಗಳು ಇದು ಸ್ವಾಭಾವಿಕವಾಗಿ ಧನುರ್ಮಾಸದ ತಿಂಗಳು. ಮತ್ತು ಅದರಲ್ಲೂ ಕೂಡ ನಮ್ಮ ಲೆಕ್ಕಾಚಾರ ಪ್ರಕಾರ, ಆಂಗ್ಲ ವರ್ಷದ ಪ್ರಕಾರ ಇದು ಒಂದು ಕೊನೆಯ ತಿಂಗಳು. ವಿಶೇಷವಾಗಿ ನೋಡಿ, 2ನೇ ತಾರೀಕಿಗೆ ಹನುಮದ್ ವ್ರತ ಇದೆ. ಹಾಗೆ 3ನೇ ತಾರೀಕಿಗೆ ಶಿವದೀಪೋತ್ಸವ, 4ನೇ ತಾರೀಕಿಗೆ ದತ್ತಾತ್ರೇಯ ಜಯಂತಿ, ಹುಣ್ಣಿಮೆಯೂ ಕೂಡ ಇದೆ. ಹಾಗೆ 5ನೇ ತಾರೀಕಿಗೆ ವಿಷ್ಣು ದೀಪೋತ್ಸವ, 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 12ನೇ ತಾರೀಕಿಗೆ ಕಾಲಭೈರವಾಷ್ಟಮಿ, ಹಾಗೆ 16ನೇ ತಾರೀಕಿಂದ ಧನುರ್ಮಾಸದ ಆರಂಭ. ಹಾಗಾಗಿ ಮೀನರಾಶಿಯವರು ಈ ಒಂದು ಧನುರ್ಮಾಸದಲ್ಲಿ ಒಂದು ಹಠದಿಂದನೇ ದೇವರನ್ನು ಆರಾಧನೆ ಮಾಡಬೇಕು. ಎಷ್ಟೋ ಸಲ ಈಗ ಮೀನರಾಶಿಯವರಿಗೆಲ್ಲ ಒಂದು ಹಂತಕ್ಕೆ ಒತ್ತಡ, ಚಿಂತೆ ಎಲ್ಲವೂ ಕೂಡ ಇದೆ ಅಲ್ವ ನಿಮಗೆ. ನೋಡಿ, ರಾಶಿಯಲ್ಲೇ ಶನಿ ಇದ್ದಾನೆ, ಚತುರ್ಥ ರಾಶಿಯ ಗುರು, ಪಂಚಮಕ್ಕಿರುವಂಥವನು ಚತುರ್ಥಕ್ಕೆ ಬಂದಿದ್ದಾನೆ. ವದಂತಕ್ಕೆ ಒಳ್ಳೆಯದೇ, ಅದೇನು ತೊಂದರೆ ಏನಿಲ್ಲ. ಅದು ವಕ್ರವಾದಂತಹ ಗುರುವು ಕೂಡ ಅದು 5ನೇ ತಾರೀಕು ಅನಂತರದಲ್ಲಿ. ಹಾಗೆ ಷಷ್ಠದಲ್ಲಿ ಕೇತು, ಹಾಗೆ ಭಾಗ್ಯದಲ್ಲಿ ಶುಕ್ರ ಮತ್ತು ಕುಜರಿದ್ದಾರೆ. ಇದು ಬಹಳ ಒಳ್ಳೆಯದು, ಶುಕ್ರ ಮತ್ತು ಕುಜರು. ದಶಮದ ರವಿ ಮತ್ತು ಕುಜರು, ಅವನು ಶುಕ್ರನೂ ಕೂಡ 20ನೇ ತಾರೀಕು ಅನಂತರ ಮುಂದೆ ಹೋಗಿಬಿಡ್ತಾನೆ, ದಶಮಕ್ಕೆ ಬರ್ತಾನೆ. 12ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರುವಂಥ ಸಾಧ್ಯತೆಗಳಿರ್ತವೆ. ಈ ಒಂದು ತಿಂಗಳಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಫಸ್ಟ್ ಏನೇನು ಶುಭ ಫಲಗಳು ಆಗ್ತದೆ ನೋಡೋಣ. ಯಾಕಂದರೆ ಅಶುಭೇರ ದೃಷ್ಟಿ, ಅಶುಭವಾದಂಥ ಫಲಗಳನ್ನು ಯಾರು ಅಪೇಕ್ಷೆ ಪಡೋದಿಲ್ಲ, ಎಲ್ಲ ಒಳ್ಳೆಯದಾಗಬೇಕು ಅಂತ ಚಿಂತನೆ ಮಾಡ್ತಾರೆ. ಒಂದನೇದಾದು ಮಕ್ಕಳ ವಿಷಯದಲ್ಲಿ ಬಹಳ ಒಳ್ಳೆಯದು. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅವರು ಬಹಳ ಚೆನ್ನಾಗಿ ಕೀರ್ತಿವಂತರ ಆಗ್ತಾ ಇದ್ದಾರೆ, ಯಶಸ್ವಂತರ ಆಗ್ತಾ ಇದ್ದಾರೆ, ಚೆನ್ನಾಗಿ ಅವನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ ಅಂಥೇಳಿ ನಿಮಗೊಂದು ಆತ್ಮ ಸಂತೋಷವಾಗುತ್ತದೆ. ಮನುಷ್ಯನಿಗೆ ಒಂದು ಮಾನಸಿಕವಾದಂತಹ ಒಂದು ಸಂತೋಷ ಬಹಳ ಮುಖ್ಯವಾದಂಥದ್ದು. ಎಲ್ಲದಕ್ಕಿಂತನೂ ಕೂಡ ಈ ಮೃಷ್ಟಾನ್ನ ಭೋಜನ ಮಾಡಿದ್ರೆ ಆ ತತ್ಕಾಲಕ್ಕೆ ಸಮಾಧಾನ ಆಗ್ತದೆ, ಕೊನೆಗೆ ಹಸುವಾದ ತಕ್ಷಣ ಹೋಗಿಬಿಡ್ತದೆ. ಹಾಗೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು ವಿದ್ಯೆ ಹೇಳುವಂಥದ್ದು. ಅಂತಹ ಆ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಎಂಬುದಾಗಿ ಕರೆದಿದ್ದಾರೆ. ಬಹಳ ಮುಖ್ಯವಾದಂಥ ಸಂಪತ್ತು ಯಾವುದಪ್ಪ ಅಂತಂದರೆ ವಿದ್ಯೆಯೇ ಸಂಪತ್ತು. ಹಾಗಾಗಿ ನೀವು ಭಾಗ್ಯದಲ್ಲಿರುವಂತಹ ಬುಧ ಶುಕ್ರರು ವಿದ್ಯೆಯಿಂದ ಈ ತಿಂಗಳಲ್ಲಿ ಖುಷಿಯನ್ನು ಕೊಡ್ತಾರೆ. ಒಂದು, ನೀವು ವಿದ್ಯಾರ್ಥಿಗಳ ಜೀವನ ಇದ್ದರೆ ನಿಮಗೆ ಆಯಿತು, ಅಥವಾ ನಿಮ್ಮ ತಂದೆ ತಾಯಿಯಾಗಿದ್ದರೆ ಮಕ್ಕಳು ಚೆನ್ನಾಗಿ ಓದ್ತಾರೆ, ಅಥವಾ ಜೀವನದಲ್ಲಿ ವಿದ್ಯೆಗೆ ಕೊನೆ ಹೇಳುವಂಥದ್ದಿಲ್ಲ. ನೀವು ರಿಟೈರ್ಡ್ ಲೈಫ್ ಆದರೂ ಏನೋ ಓದ್ತಾ ಬರೀತಾ ಚಿಂತನೆ ಮಾಡ್ತಾ ಅಥವಾ ಯಾವುದೋ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇರುವಂಥದ್ದು. ಜೀವನದಲ್ಲಿ ವಿದ್ಯೆಗೆ ಯಾವತ್ತೂ ಯಾರಿಗೂ ಕೊನೆ ಅಂತ ಹೇಳಿಲ್ಲ. ಯಾರೂ ಕೂಡ ಸರ್ವಜ್ಞರೇ ಅಲ್ಲ. ಇವತ್ತು ಓದ್ತಾ ಇರಬೇಕು. ಎಷ್ಟು ತಿಳುವಳಿಕೆ ಬಂದರೂ ಕೂಡ ಇನ್ನೊಂದಷ್ಟು ನಮಗಿನ್ನು ಕಲಿಬಹುದಾಗಿತ್ತು ಅನಿಸುತ್ತೆ. ಈ ಒಂದರ ಮನುಷ್ಯನ ಜೀವನದಲ್ಲೆಲ್ಲ ವಿದ್ಯೆಯನ್ನು ಅಲ್ಪವನ್ನು ಕೂಡ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಏನೇ ಓದಿ ನೀವು ಇನ್ನೊಂದಷ್ಟು ಭಾಗಗಳಿರುತ್ತೆ. ನಮ್ಮಲ್ಲಿ ಒಂದೊಂದು ವೇದ ರಾಶಿಯನ್ನು ಅಧ್ಯಯನ ಮಾಡಬೇಕು ಅಂತಂದರೆ 8 ವರ್ಷ 10 ವರ್ಷ ಆಗ್ತದೆ. ಒಂದು ವೇದವನ್ನು ಸಂಪೂರ್ಣವಾದಂತಹ ವೇದವನ್ನು ಅಧ್ಯಯನ ಮಾಡಲಿಕ್ಕೆ. ಇನ್ನು 4 ವೇದನು ಅಧ್ಯಯನ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಮನುಷ್ಯನದು. ಹಾಗಾಗಿ ಅಂತಹ ಒಂದು ವೇದಗಳು, ಇನ್ನು ಶಾಸ್ತ್ರಗಳು, ಇನ್ನು ಲೌಕಿಕವಾದಂತಹ ಜ್ಞಾನ, ನೋಡಿ ಎಷ್ಟೊಂದು ನಮ್ಮಲ್ಲಿ ಸಂಪತ್ತುಗಳಿದೆ. ಹಾಗಾಗಿ ವಿದ್ಯೆ ವಿಷಯದಲ್ಲಿ ಒಂದಂತಕ್ಕೆ ತೃಪ್ತಿ ಆಗುವಂಥ ಸಾಧ್ಯತೆಗಳು ಮುಂದಿಲ್ಲ ಅಂತಲ್ಲ, ಅದರ ಸದ್ಯಕ್ಕೆ ತೃಪ್ತಿ ಹೇಳುವಂಥದ್ದು ಕಾಣುತ್ತದೆ ವಿದ್ಯೆಯ ಭಾವನೆ. ಮತ್ತು ನಿಮಗೆ ಆಸಕ್ತಿಯೂ ಕೂಡ ವಿದ್ಯೆ ವಿಷಯದಲ್ಲಿ ಬರ್ತದೆ. ಇದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ಶುಕ್ರ ಆದದ್ರಿಂದ ಸ್ವಲ್ಪ ಸಂಚಾರಿ ಜೀವನ ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆ ಸುತ್ತುವುದು, ಆ ಕಡೆ ಈ ಕಡೆ ಹೋಗುವುದು, ಸಮಾಧಾನ ಸಿಗುವ ಹಾಗಾಗೋದು, ಅಲ್ಲಿ ಹೋಗುವುದು ಇಲ್ಲಿ ಹೋಗುವುದು, ಹೀಗೆ ಈ ತರಹ ಸ್ವಲ್ಪ ಒದ್ದಾಟದ ಜೀವನ, ಸ್ವಲ್ಪ ಪರದಾಟದ ಜೀವನವೂ ಕೂಡ ಆಗುತ್ತೆ. ಹಾಗೆ ದಶಮದ ಕುಜ ನೋಡಿ, ಭೂಮಿಯಲ್ಲಿ ಏನೋ ಒಂದು ಸಮಾಧಾನ, ಭೂಮಿದು ಯಾವುದೋ ಪೇಪರ್ ಆಗಲಿಲ್ಲ, ಭೂಮಿಯಲ್ಲಿ ಏನೋ ಅನುಕೂಲ ಆಗಬೇಕು ಅಂದರೆ ಅಂತಹ ಒಂದು ಅನುಕೂಲತೆಗಳು ಕೂಡ ಆಗುತ್ತೆ. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳು. ನೋಡಿ, ಯಾರಿಗೆ ವಿವಾಹ ಆಗಲಿಲ್ಲ ಮೀನರಾಶಿಯವರು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ, ಶುಕ್ರನು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ನೀವು ಪ್ರಯತ್ನ ಸ್ವಲ್ಪ ಸಫಲವಾಗಬಹುದು. ಎಷ್ಟೋ ಸಲ ಅನುರೂಪವಾದಂತಹ ವಧು ಮತ್ತು ಅವರ ಸಿಗದೇ ಇದ್ದಾಗ ಬಹಳ ಚಿಂತೆ ಟೆನ್ಷನ್ ಮಾಡಿಕೊಳ್ತಾರೆ. ಆದರೆ ಕಾಲ ಇದ್ದಾಗ ಕಾಲೇ ಕುರಿಯ ಶುಚಿ ಕುರಿಯ ಅಂತ ಕಾಲದಲ್ಲಿ ನಾವು ಮಾಡ್ಕೊಂಡ್ಬಿಡಬೇಕು. ಇಲ್ಲಾಂತಾದರೆ ನಮಗೆ ಅವಕಾಶ ತಪ್ಪು ಹೋಗಿಬಿಡ್ತದೆ. ಈ ಶುಕ್ರನು ಇದ್ದಾಗ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಆ ಪ್ರಯತ್ನಕ್ಕಾಗಿ ಎಲ್ಲೋ ಒಂದು ಕಡೆಗೆ ಸಫಲವಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ ಶುಕ್ರ. ಸಂಪತ್ತಿನ ಕಾರಕನೂ ಕೂಡ ಶುಕ್ರನೇ. ಹಾಗಾಗಿ ಸಂಪತ್ತನ್ನು ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಕೊಡುವಂಥ ಸಾಧ್ಯತೆಗಳು, ಮತ್ತು ಎಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕಷ್ಟ ಇದೆ ನಿಮಗೆ.
ಚೆನ್ನಾಗಿದೆಯಾ, ಚೆನ್ನಾಗೆಲ್ಲೋ ಒಂದು ಕಡೆಗೆ ಚಿಂತೆ ಟೆನ್ಷನ್ನು ಬಹಳ ಮಾಡ್ತಾ ಇದೆ, ನಿಮ್ಮ ದುಃಖ ಇಲ್ವೋ, ದುಃಖ ಇದೆ. ಆದರೂ ಕೂಡ ಹಣಕಾಸು ಬರ್ತಾ ಇದ್ದಾಗ ಅಂತಹ ಚಿಂತೆ ಗೊತ್ತಾಗೋದಿಲ್ಲ. ಅದೇ 6 ತಿಂಗಳ 3 ತಿಂಗಳ ಬ್ಯಾಂಕಿಗೆ ಲೋನ್ ಕಟ್ಟಿಲ್ಲ ಅಂತಾದರೆ ಅವಾಗ ನಿಜವಾದಂಥ ಕಷ್ಟ ಏನು ಅಂತೇಳಿ ಗೊತ್ತಾಗ್ತದೆ. ಹಾಗಾಗಿ ಜೀವನದಲ್ಲಿ ಹಣಕಾಸು ಸ್ವಲ್ಪ ಅನುಕೂಲ ಅಂತೇಳಿ ಹೇಳಿದೆ. ಮತ್ತೆ ಒಂದು 5 ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದೇನು, ಇದ್ದಕ್ಕಿಂತ ಹಾಗೆ ದಿಢೀರ್ನೇ ಆರೋಗ್ಯದ ವಿಷಯದಲ್ಲಿ ಏನೋ ಚಿಂತೆ ಆಗುವಂಥದ್ದು, ಗಂಟಲಲ್ಲಿ ಏನೋ ತೊಂದರೆ ಆಗುವಂಥದ್ದು, ಅಥವಾ ವಿಪರೀತ ತಲೆನೋವು ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆಲ್ಲ ಚೆನ್ನಾಗಿದ್ದಾಗ ಅನಿಸುತ್ತೆ. ಆದರೂ ಕೂಡ ಯಾವುದೋ ಒಂದು ಮನಸ್ಸಿಗೆ ಚಿಂತೆ ಟೆನ್ಷನ್ ಆಗ್ತದೆ. ಹಾಗಾಗಿ ಆರೋಗ್ಯವೇ ಭಾಗ್ಯ ಎಂಬುದಾಗಿ ಹಿರಿಯರು ಹೇಳಿದ್ದಾರೆ. ಆರೋಗ್ಯದ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ರೂಪುರೇಷೆ ಚೆನ್ನಾಗಿ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ತೊಂದರೆ ಇದ್ದಾಗ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ಮುಂದೆ ಬಹಳ ತೊಂದರೆಗಳಾದಾಗ ಬಹಳಷ್ಟು ಖರ್ಚು ಆಗುತ್ತೆ, ಶರೀರಕ್ಕೆ ನೋವು ಆಗುತ್ತೆ, ಅನುಭವಿಸಲು ಕಷ್ಟ ಆಗಿ ಹೋಗ್ತದೆ. ಹಾಗಾಗಿ ಸಣ್ಣ ಪುಟ್ಟ ತೊಂದರೆಗಳಿದ್ದಾಗ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ. ಎರಡನೇದಾಗಿ ಮಾತಿನ ವಿಷಯದಲ್ಲಿ ಜಾಗೃತೆ. ಎಷ್ಟೋ ಸಲ ನೀವು ಒಳ್ಳೆಯದನ್ನು ಹೇಳ್ತೀರಿ. ಈಗ ಹಿಂದೆಲ್ಲ ನಿಮಗೆ ಗೊತ್ತಾಗಿದೆ, 2025 ನಿಮಗೆ ಜನವರಿಯಿಂದಲೇ ಗೊತ್ತಾಗಿದೆ. ಎಷ್ಟೋ ಸಲ ಒಳ್ಳೇದು ಹೇಳಿದ್ರು ಕೂಡ ನೀವು ರಿಪೋರ್ಟ್ ವ್ಯತ್ಯಾಸ ಬರುವಂಥದ್ದು, ಅಥವಾ ಒಳ್ಳೇದು ಮಾಡಬೇಕು ಅಂತಂದ್ರೂ ಕೂಡ ಅದು ವಿರುದ್ಧವಾಗಿ ಬರುವಂಥದ್ದು, ಹೀಗೆಲ್ಲ ಬಹಳಷ್ಟು ನಡೆದು ಹೋಗಿದೆ ಜೀವನದಲ್ಲಿ ಅಲ್ವಾ. ಹಾಗಾಗಿ ಏನೇ ಇರಲಿ, ಎಂಥದೇ ಇರಲಿ, ಆದಷ್ಟು ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡುವಂಥ ಪ್ರಯತ್ನವನ್ನು ಮಾಡಿ. ಮಾತಿನ ವಿಷಯದಲ್ಲಿ ಬಹಳ ಜಾಗ್ರತೆ. ಮೂರನೇದಾಗಿ ಹಣಕಾಸಿನ ಈ ತಿಂಗಳಲ್ಲಿ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಕೊಟ್ಟ ಹಣ ವಾಪಸ್ ಬರದೇ ಇರಬಹುದು, ಕೊಟ್ಟವನು ಕ್ವಾಡಂಗಿ ಇಸ್ಕೊಂಡು ಅವನು ಇರುಬದ್ಧ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ. ಮತ್ತು ಗೃಹಿಣಿಯರು ಕೆಲವೊಂದಷ್ಟು ಅನಾವಶ್ಯಕವಾದಂತಹ ವಿಷಯಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನಿದೆಯೋ ಭಗವಂತ ಅನುಕೂಲವನ್ನು ಮಾಡ್ತಾನೆ. ಯಾಕಂದರೆ ಎಷ್ಟೋ ಸಲ ಏನಾಗ್ತದೆ ಕೇಳಿದ್ರೆ, ಇನ್ನೊಬ್ಬರನ್ನು ನೋಡಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಪ್ರಯತ್ನಗಳಾಗ್ತದೆ. ನಮಗೆ ಭಗವಂತ ಇಷ್ಟನ್ನು ಕೊಟ್ಟಿದ್ದಾನೆ ಹೇಳುವಂತಹ ತೃಪ್ತಿಕರವಾದಂಥ ಭಾವನೆ ನಾವು ಇಟ್ಕೊಂಡು ಮುಂದೆ ಪ್ರಯತ್ನ ಮಾಡಬೇಕು. ದಶಮದಲ್ಲಿ ರವಿ ನೋಡಿ, ಗೌರ್ಮೆಂಟಿನ ಸಂಬಂಧವಾದ ಒಂದು ದಾರಿಗಳಾಗುವ ಸಾಧ್ಯತೆಗಳು ನೋಡಿ. ಗೌರ್ಮೆಂಟ್ ಪರ್ಮನೆಂಟ್ ಆಗಬೇಕು ಅಥವಾ ಟೀಚಿಂಗ್ ಪ್ರೊಫೆಷನಲ್ ಇದ್ದಾರೆ ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಕೊಡ್ತಾನೆ. ಎಲ್ಲೋ ಒಂದು ಕಡೆಗೆ ಕೃಷಿಯ ಜೀವನ ನೋಡಿ, ಕೃಷಿಕರಿಗೆ ಹೆಚ್ಚಿನದಾದಂಥ ಅವಕಾಶಗಳು, ಕೃಷಿಯ ಜೀವನ ಸಂತೃಪ್ತಿದಾಯಕವಾಗಿ ಬರುತ್ತದೆ. ಕಷ್ಟ ಇಲ್ವಾ? ಕಷ್ಟ ಎಲ್ಲದಲ್ಲೂ ಕಷ್ಟ ಇದೆ. ಯಾವುದು ಸುಖ ಸ್ವಾಮಿ? ಎಲ್ಲವೂ ಕೂಡ ಕಷ್ಟವೇ ಜೀವನದಲ್ಲಿ. ಏನಾದರೂ ಮಾಡಿ ಮುಂದೆ ಹೋಗಬೇಕು ಅಂಥೇಳಿ ಹಣ್ಣು ತರಕಾರಿ ವ್ಯಾಪಾರ ಮಾಡಿದವರಿಗೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಚತುರ್ಥ ಕುರಿ ಬಂದಾಗ ಸ್ವಲ್ಪ ಸಂಭ್ರಮದಿಂದ ಅನುಕೂಲತೆಗಳು ಆಗುತ್ತೆ. ಯಾಕಂದರೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ 10 ಜನಕ್ಕೆ ಅದರಿಂದ ಅನುಕೂಲತೆಗಳಾಗುತ್ತೆ ಅಲ್ವಾ. ಯಾಕಂದರೆ ಹೂವು ಬೆಳೆದವರಿಗೂ ಆಗುತ್ತೆ, ಹಣ್ಣು ಬೆಳೆದವರಿಗೂ ಆಗುತ್ತೆ, ಮತ್ತೆಲ್ಲ ವ್ಯವಸ್ಥೆ ಮಾಡಿದಂಥ ವಾಹನ ಮಾಡಿದವರಿಗೂ ಆಗುತ್ತೆ. ಹೀಗೆ 10 ಜನಕ್ಕೆ ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗುತ್ತೆ. ಹಾಗಾಗಿ ದೇವರು ಧಾರ್ಮಿಕವಾದಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಧೈರ್ಯವನ್ನು ಕೊಡ್ತಾನೆ ಈ ತಿಂಗಳಲ್ಲಿ. ಚತುರ್ಥಕ್ಕೆ ಬಂದಾಗ ನಿಮ್ಮ ಕೈಲೂ ಧೈರ್ಯದಿಂದ ಧಾರ್ಮಿಕವಾದಂಥ ಕೆಲಸ ಮಾಡಿಸ್ತಾನೆ. ಮತ್ತು ಧಾರ್ಮಿಕ ವೃತ್ತಿಯಲ್ಲಿದ್ದಂಥವ್ರಿಗೆ ಹೆಚ್ಚಿನದಾದಂತಹ ಅರ್ಚಕರೋ ಮೊದಲಾಗಿರುವಂತಹ ಒಂದು ವ್ಯಕ್ತಿಗಳಿಗೆ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಸಮಾಧಾನವನ್ನು, ನೆಮ್ಮದಿಯನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಯಾಕಂದರೆ ಜೀವನದಲ್ಲಿ ಕೆಲವೊಂದು ಸಲ ಏನೇ ಮಾಡ್ತಾ ಇರಿ, ಕಷ್ಟ ನಷ್ಟ ಇಲ್ಲವಾ ಅಂತಂದ್ರೆ ಕಷ್ಟ ನಷ್ಟ ಬರುತ್ತೆ. ಆದರೂ ಕೂಡ ಆ ಪುಂಡರೀಕಾಕ್ಷ ಭಗವಂತ ನಿಮಗೆ ಶ್ರೀರಕ್ಷೆಯನ್ನು ಇಟ್ಟು, ಚತುರ್ಥದ ಗುರು ಎಲ್ಲೋ ಒಂದು ಕಡೆಗೆ ರಕ್ಷೆ ಕೊಟ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಎಷ್ಟೋ ಸಲ ನಾವೇ ಅಂದ್ಕೊಳ್ತೇವಲ್ಲ, 1 ನಿಮಿಷ ಏನೋ ನಾವು ಪಾಸಾಗಿ ಹೋದ್ನಲ್ಲ ಗಾಡಿಯಲ್ಲಿ, ಇಲ್ಲಾಂದರೆ ಆಕ್ಸಿಡೆಂಟ್ ಆಗಿ ಹೋಗ್ತಿತ್ತು, ಏನಪ್ಪ ಸಮಸ್ಯೆ ಅಂತ ಅಂದ್ಕೊಳ್ತೇವೆ ಅಲ್ವಾ. ಹಾಗಾಗಿ ಅಂತಹ ಆ ಕಷ್ಟಗಳನ್ನೇ ಭಗವಂತನು ದಾರಿ ತೋರಿಸ್ತಾನೆ. ಹಾಗೆ ಇನ್ನೊಂದು 5 ಸ್ವಲ್ಪ ಈ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿ. 1ನೇದಾಗಿ ಏನು ನಿರ್ಧಾರ ಮಾಡ್ತಿರೋ ಆ ನಿರ್ಧಾರವನ್ನು ಯಾವತ್ತೂ ಬಿಡಬಾರ್ದು. ಆ ನಿರ್ಧಾರವನ್ನು ಸದಾಕಾಲ ನಾವು ಹೊಂದ್ಕೊಳ್ಬೇಕು. ಮತ್ತು 2ನೇದಾಗಿ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾಕಂದರೆ ಶನಿ ರಾಶಿಯಲ್ಲಿದ್ದಾನೆ, ಬಹಳ ಆಲಸ್ಯತನ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಅಥವಾ ಏನು ಅರ್ಜೆಂಟ್ ಇದೆ ಒಟ್ಟು ಮುಗಿಸೋಣ, ಹೀಗೆಲ್ಲ ನಮಗೆ ಅನಿಸ್ಬಿಡುತ್ತೆ. ಹಾಗಾಗಿ ಸಮಯದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ 2025 ಬಹಳ ಕಷ್ಟ ನಷ್ಟ ಆಯಿತು. 26ರಲ್ಲಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಾದರೂ ಮುಂದೆ ಹೋಗಬೇಕು, ನಾನು ಈ ಹಂತವನ್ನು ತಲುಪಬೇಕು ಹೇಳುವಂತಹ ಮನಸ್ಸಿನ ಚಿಂತನೆಯನ್ನು ಮಾಡಿಕೊಡ್ತಾ ಇರಬೇಕು ನಾವು. ಯಾಕಂದರೆ ಎಷ್ಟೋ ಸಲ ಒಂದು ಯೋಚನೆ ಮಾಡಿ ನೀವು, ಬೆಳಗ್ಗೆ ನಾನು ಒಂದು 5 ಗಂಟೆಗೆ ಎದ್ದು 6 ಗಂಟೆಗೆ ಹೊರಗಡೆ ಹೊರಡಬೇಕು ಅಂತಂದರೆ ಆಟೋಮೆಟಿಕ್ಕಾಗಿ 5 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ. ನಾಳೆ ಎಲ್ಲೂ ಹೋಗುವುದಿಲ್ಲ ಅಂತಂದರೆ ಎಚ್ಚರವೇ ಆಗುವುದಿಲ್ಲ ಮನುಷ್ಯನಿಗೆ ಅಲ್ವಾ. ನಿಜವಾಗೂ ನಾವು ಮನಸ್ಸಿಗೆ ನಾವು ಏನು ಹೇಳ್ತೇವೆ, ಏನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತೇವೆ, ಅದರ ಪ್ರಕಾರವಾಗಿ ಹಾಗೇ ನಡೀತದೆ. ಎಷ್ಟೋ ಸಲ ನಾವು ಯೋಚನೆ ಅದು ಆಗೋದಿಲ್ಲ ಅಂತಂದರೆ ಅದು ಆಗದೇ ಇರುವಂಥ ಕೆಲಸಗಳೇ ಬಹಳ ಮುಖ್ಯವಾಗಿ ಆಗುತ್ತೆ. ಹಾಗಾಗಿ ನೀವು ಈ ವರ್ಷದಲ್ಲಿ ನನಗೆ ಕಷ್ಟಪಟ್ಟಿದ್ದೀರಿ, ಮುಂದಿನ ವರ್ಷದಲ್ಲಿ ನನಗೆ ಭಗವಂತ ಅನುಗ್ರಹಿಸ್ತಾನೆ, ನನಗೆ ಸಂಪತ್ತನ್ನು ಕೊಟ್ಟಿದ್ದಾನೆ, ನನಗೆಲ್ಲ ಶಕ್ತಿ ಸಾಮರ್ಥ್ಯಗಳಿದೆ, ಅದನ್ನೆಲ್ಲವನ್ನು ಕೂಡ ನಾನು ಜಾಸ್ತಿ ಮಾಡಬೇಕು, ಬೆಳೆಸಬೇಕು, ಅದನ್ನು ವೃದ್ಧಿ ಮಾಡಬೇಕು ಹೇಳುವಂಥ ಬಹಳ ಮುಖ್ಯವಾದಂಥ ಅಂಶಗಳನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಸತತವಾದಂಥ ಹೋರಾಟ ಮಾಡಿ. 1 ದಿವಸ 2 ದಿವಸ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ.
ಯಾಕಂದರೆ ಈಗ ನೀನು 7.5 ಶನಿ ಇನ್ನೂ ಬಹಳಷ್ಟು ಸಮಯ ಇದೆ. ಹಾಗಾಗಿ ಬಹಳ ಒದ್ದಾಟ ಮಾಡಬೇಕಾಗ್ತದೆ. ಒದ್ದಾಟ ಇದ್ದಾಗೂ ಕೂಡ ಎಲ್ಲೋ ಒಂದು ಕಡೆಗೆ ಭಗವಂತನ ಅನುಗ್ರಹದಿಂದ ಆರ್ಥಿಕವಾಗಿ ಒಂದು ಬಲಿಷ್ಠವಾಗಿರ್ತೀರಿ. ಹಾಗೆ 5ನೇದಾಗಿ ಸ್ವಲ್ಪ ಮಟ್ಟಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲವನ್ನೂ ಕೂಡ ಖರ್ಚು ನಷ್ಟಗಳನ್ನೆಲ್ಲ ಬರೆದಿಡುವಂತಹ ಪ್ರಯತ್ನವನ್ನು ಮಾಡಿ, ಮತ್ತು ಆ ತಪ್ಪನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಇತರರು ತಪ್ಪು ಮಾಡಿದ್ದು ನೋಡೇ ನಮ್ಮ ಜೀವನದಲ್ಲಿ ಕಲಿಬೇಕು. ನಾವೇ ತಪ್ಪು ಮಾಡ್ತಾ ಹೋಗ್ತೇವೆ ಅಂದರೆ ನಮ್ಮ ಜೀವನದಲ್ಲಿ ಸಮಯ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ಇತರರು ಎಷ್ಟೆಷ್ಟು ತಪ್ಪು ಮಾಡಿದ್ದಾರೆ, ಎಷ್ಟೇ ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಅದನ್ನು ನೋಡಿ ಕಲಿಯುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದರ ಜೊತೆಗೆ ಒಂದು 5 ನೀವು ಬಹಳ ಮುಖ್ಯವಾಗಿ ದೃಢವಾದಂಥ ಸಂಕಲ್ಪ ಮಾಡಬೇಕು. 1ನೇದಾದಂಥದ್ದು, ಈ ತಿಂಗಳಲ್ಲಿ ನಾನು ಏನೇ ಇದ್ದರೂ ಕೂಡ ಮುಂದಿನ ಇಡೀ ವರ್ಷದ ಒಂದು ಪ್ಲ್ಯಾನ್ ಮಾಡ್ತೇನೆ, ಇದನ್ನು ಸ್ಪಷ್ಟ ಮಾಡ್ಕೊಳ್ಳಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, ಚತುರ್ಥದ ಗುರು ಇದ್ದಾನೆ. ನಿಮಗೆ ಬಾಡಿಗೆ ಮನೆಯೋ ಅಥವಾ ಸಮಸ್ಯೆ ಇದ್ದರೆ ಹಂತವಾಗಿ ಎಲ್ಲಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನ ಮಾಡಿ. ಎಷ್ಟೋ ಸಲ ನಮ್ಮ ಜೀವನ ಕಳೆದು ಹೋಗಿಬಿಡುತ್ತೆ ಅಲ್ವಾ? ಹಾಗಾಗಿ ಆ ಜೀವನ ಕಳೆಯುವ ಪೂರ್ವದಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು ಹೇಳುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ. 3ನೇದಾಗಿ ಬಹಳ ಮುಖ್ಯವಾಗಿ ನಿಮಗೆ ಕಷ್ಟ ನಷ್ಟ ಇದೆ, ಇದು ಶಾಶ್ವತವಾದದ್ದಲ್ಲ. ಕೆಲವೊಂದಷ್ಟು ದಿವಸ ಬರುತ್ತೆ, ಕೆಲವೊಂದು ಸಲ ಹೋಗಿಬಿಡುತ್ತದೆ. ಹಾಗಾಗಿ ಶಾಶ್ವತವಾದದ್ದಲ್ಲ, ಶಾಶ್ವತವಾದಂಥ ಸುಖ ಸಮಾಧಾನ ನೆಮ್ಮದಿ ಸಿಕ್ಕೇ ಸಿಗ್ತದೆ ಹೇಳುವಂಥ ಪ್ರಯತ್ನ ಮಾಡಿಕೊಳ್ಳಿ. 5ನೇದಾಗಿ ಬಹಳ ಮುಖ್ಯವಾಗಿ ಹಠದಿಂದ ಬೆಳಗ್ಗೆ ಬೇಗನೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ರಾಶಿಯಲ್ಲಿ ಶನಿಧಾನವಾಗಿ ಆಲಸ್ಯತನ ಇರುತ್ತೆ. ಅದೇ ಹೇಳಿದ್ನಲ್ಲ, ನಿಧಾನ ಎದುರಾಯಿತು ಅಂತ ಅನಿಸ್ಬಿಡುತ್ತೆ. 5ನೇದಾಗಿ ಇನ್ನೊಬ್ಬರ ಬಗ್ಗೆ ಹಾಗೆ ಹೀಗೆ ಯೋಚನೆ ಮಾಡಿ ಸ್ವಲ್ಪ ಕಡಿಮೆ ಮಾಡಿ. ಆತ್ಮನಃ ನಿಮ್ಮನ ಬಗ್ಗೆ ಚಿಂತನೆ ಮಾಡಿ. ನಾನು ಏನು ಮಾಡಬಹುದು, ನಮ್ಮ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ನಾವೊಬ್ಬರಾದರೂ ಸರಿಯಾದಂಥ ದಾರಿಯಲ್ಲಿ ನಡೆಯೋಣ. 10 ಜನ ಪ್ಲಾಸ್ಟಿಕ್ಕನ್ನು ಬಿಸಾಕಲಿ ರೋಡಲ್ಲಿ, ನಾವು ಬಿಸಾಕುವಂಥದ್ದು ಬೇಡ. 10 ಜನ ಬಾಳೆಹಣ್ಣನ್ನು ರೋಡಲ್ಲಿ ಬಿಸಾಕ್ತಾರೆ ಅಂತಂದರೆ ನಾವು ಬಿಸಾಕುವಂಥದ್ದು ಬೇಡ. ನಾವು ಅದನ್ನು ಎಲ್ಲಿ ತ್ಯಾಜ್ಯವನ್ನು ಹಾಕಬೇಕು ಅಲ್ಲೇ ಹಾಕಬೇಕು. ಯಾವುದು ಉಪಯೋಗಕ್ಕೆ ಬರುತ್ತೋ ಅದನ್ನು ಉಪಯೋಗಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾವು ದೃಢವಾದಂಥ ನಿರ್ಧಾರ ಮಾಡೋಣ. ನಮ್ಮ ನಿರ್ಧಾರ ಹೇಳುವಂಥದ್ದು ಇನ್ನೊಬ್ಬರು ನೋಡಿ ಕಲಿಯುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಈ ತಿಂಗಳಲ್ಲಿ ನೋಡಿ 2ನೇ ತಾರೀಕು ಬಹಳ ಪ್ರಶಸ್ತ. ಹಾಗೆ 4ನೇ ತಾರೀಕು ದತ್ತ ಜಯಂತಿ ಇದೆ. ಹಾಗಾಗಿ ಸ್ವಲ್ಪ ಪ್ರಶಸ್ತವಾಗಿದೆ. ಏನಾದರೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಬಿಸ್ನೆಸ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆರಂಭ ಮಾಡೋದು ಕಷ್ಟ ಬಿಸ್ನೆಸ್ ಈ ತಿಂಗಳಲ್ಲಿ. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡಿಕೊಳ್ಳಿ, ಅನುಕೂಲತೆಗಳಾಗಬಹುದು. ನಕ್ಷತ್ರ ಪರಿಹಾರಗಳೇನು? ಪೂರ್ವಭಾದ್ರ ನಕ್ಷತ್ರ ಎಡೆಬಿಡದೆ ಇದ್ದ ಹಾಗೆ 4ನೇ ತಾರೀಕು ದತ್ತಾತ್ರೇಯ ಜಯಂತಿ ಇದೆ. ಗುರು ಚರಿತ್ರೆ ಪಾರಾಯಣ ಮಾಡಿ, ಗುರು ನಾಮಸ್ಮರಣೆ ಮಾಡಿ. ಮರೆಯದೇ ಇದ್ದ ಹಾಗೆ ಚತುರ್ಥದ ಗುರು, ಆ ಗುರು ಒಬ್ಬನೇ ನಿಮಗೆ ಕಾಯ್ತಾ ಇರ್ತಾನೆ. ಇನ್ನು ಉತ್ತರಾಭಾದ್ರ ನಕ್ಷತ್ರ, ಪೂರ್ವಭಾದ್ರ ಆಯ್ತಲ್ಲ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ. ನೀವು ಉತ್ತರಾಭಾದ್ರ ನಕ್ಷತ್ರದವರು ಈ ಧನು ಮಾಸದಲ್ಲಿ ಎಡೆಬಿಡದೆ ಇದ್ದ ಹಾಗೆ ಅರಳಿ ಮರ ಪ್ರದಕ್ಷಿಣೆ ಮಾಡಿರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಬಂದಂತೆ ನಿಮಗೆಲ್ಲೋ ಒಂದು ಕಡೆಗೆ ಚೈತನ್ಯವೂ ಸಿಗುತ್ತದೆ, ಮನಸ್ಸಿಗನಕ ಹಗುರವಾಗುತ್ತದೆ. ಸಣ್ಣ ಪುಟ್ಟ ಅನಾರೋಗ್ಯ ತೊಂದರೆಗಳು ಕೂಡ ಪರಿಹಾರ ಆಗುತ್ತದೆ. ರೇವತಿ ನಕ್ಷತ್ರದವರು 12ನೇ ತಾರೀಕು ನೋಡಿ ಕಾಲಭೈರವಾಷ್ಟಮಿ ಇದೆ. ಆ ದಿವಸ ಏನಾದರೂ ಕಾಲಭೈರವ ಸ್ವಾಮಿಗೆ ಹೋಗಿ ನಮಸ್ಕಾರ ಮಾಡಿ, ಪ್ರಾರ್ಥನೆ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ. ಓವರಾಲಾಗಿ ಒಂದು ಗುರುವನ್ನು ನೀವು ಗಟ್ಟಿಯಾಗಿ ಹಿಡ್ಕೊಳ್ಳಿ ಈ ತಿಂಗಳಲ್ಲಿ. ಆ ಗುರುವೇ ಶ್ರೀರಕ್ಷೆಯಾಗಿ ನಿಮಗೆ ಹಿಂದೆ ಇದ್ದು ಅನುಗ್ರಹಿಸ್ತಾನೆ. ಎಲ್ಲ ಕಷ್ಟ ನಷ್ಟಗಳನ್ನು ಕೂಡ ಗುರುವೇ ಪರಿಹಾರ ಮಾಡ್ತಾನೆ. ಹಾಗಾಗಿ ಮೀನರಾಶಿಯವರಿಗೆ ಏನಪ್ಪ ಅಂದರೆ ಚತುರ್ಥದ ಗುರು ದಶಮಕ್ಕೆ ದೃಷ್ಟಿ. ಹಾಗಾಗಿ ಸ್ವಲ್ಪ ನಿಮಗೆ ಶ್ರೀರಕ್ಷೆ ಇದೆ. ದಶಮ ಅಂತಂದರೆ ಕರ್ಮಸ್ಥಾನ ಅಂತೇಳಿ ಹೇಳ್ತೇವೆ. ದಶಮಕ್ಕೆ ಗುರುವಿನ ದೃಷ್ಟಿ. ಒಂದು ಅಟ್ಲೀಸ್ಟ್ ನಿಮಗೆ ಕಷ್ಟ ಬಂದಾಗ ಯಾರೊಬ್ಬರು ಸಹಾಯಕ್ಕೆ ಬರುವಂಥ ಅವಕಾಶಗಳನ್ನು ಕೂಡ ದೇವರು ಕೊಡ್ತಾನೆ. ಎಷ್ಟೋ ಸಲ ಅದೇ ಹೇಳ್ತಾರಲ್ಲ, ಕುಂಬಾರನಿಗೆ ವರುಷ ಡೊಣ್ಣೆಗೆ ನಿಮಿಷ ಅಂತ ಹೇಳ್ತಾರಲ್ವ. ಹಾಗಾಗಿ ಆ ಡೊಣ್ಣೆಗೆ ನಿಮಿಷ ಅಂತ ಹೇಳ್ತಾರೆ. ಆದರೆ ಆ ನಿಮಿಷ 1 ನಿಮಿಷ ತಪ್ಪೋದ್ರೆ ಮತ್ತೊಂದು ನಿಮಿಷ ಉಳಿಯುವಂಥ ಸಾಧ್ಯತೆಗಳಿರುತ್ತೆ. ಆ ಉಳಿಯುವಂಥ ಸಾಧ್ಯತೆಯನ್ನು ಗುರು ಕೊಡ್ತಾನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.